ನಮಸ್ಕಾರ. ನಿಮ್ಮಲ್ಲಿ ಯಾರಿಗೆಲ್ಲ ಹಲಸಿನ ಹಣ್ಣನ್ನು ತಿಂದ ಮೇಲೆ ಹಲಸಿನ ಬೀಜನ ಸುಮ್ಮನೆ ಹಾಗೆ ಬಿಡೋ ಅಂತ ಅಭ್ಯಾಸ ಇದೆ? ನೀವೇನಾದರೂ ಇದುವರೆಗೆ ಹಾಗೆ ಮಾಡ್ತಾ ಇದ್ರೆ ಇಲ್ಲಿ ಕೇಳಿ. ಕೇವಲ ಹಲಸಿನ ಹಣ್ಣಲ್ಲಿ ಅಷ್ಟೇ ಅಲ್ಲ, ಹಲಸಿನ ಬೀಜದಲ್ಲಿ ಕೂಡ ತುಂಬ ಒಳ್ಳೆಯ ಪೋಷಕಾಂಶಗಳಿವೆ. ಅದನ್ನು ನಾವು ನಮ್ಮ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾದರೆ ಈ ಹಲಸಿನ ಬೀಜದಲ್ಲಿ ಅಂಥದ್ದೇನಿರುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮುಖ್ಯವಾಗಿ ಈ ಹಲಸಿನ ಬೀಜದಲ್ಲಿ ಸ್ಟಾರ್ಚ್ ಇರುತ್ತೆ, ಅದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತೆ, ಜೊತೆಗೆ ಫೈಬರ್ ಕೂಡ ಇರುತ್ತೆ. ಇನ್ನು ಇದರಲ್ಲಿರುವಂತಹ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ಗಳು, ಮಿನರಲ್ಸ್ಗಳು, ಹಾಗೆಯೇ ಒಂದಿಷ್ಟು ಫೈಟೋನ್ಯೂಟ್ರಿಯೆಂಟ್ಸ್ಗಳು, ಉದಾಹರಣೆಗೆ ಲಿಗ್ನಿನ್, ಸೆಪೋನಿನ್ಸ್, ಐಸೋಫ್ಲೇವನ್ಸ್ಗಳು ಮನುಷ್ಯನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಈ ಬೀಜದಲ್ಲಿರುವಂತಹ ಆಂಟಿಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದಾಗಿ ರೋಗಾಣುಗಳ ವಿರುದ್ಧ ಹೋರಾಡಲಿಕ್ಕೆ ಕೂಡ ಇದು ತುಂಬ ಸಹಕಾರಿ. ಹಾಗೆಯೇ ಈ ಬೀಜದಲ್ಲಿ ಮೆಗ್ನೀಷಿಯಂ ಕೂಡ ಚೆನ್ನಾಗಿರುತ್ತೆ. ಈ ಮೆಗ್ನೀಷಿಯಂ ರಕ್ತದೊತ್ತಡವನ್ನು, ಹೈ ಬಿ ಪಿಯನ್ನು ನಿಯಂತ್ರಣದಲ್ಲಿಡುವಲ್ಲಿ, ಹಾಗೆಯೇ ಮಾಂಸಖಂಡಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತೆ. ನಾ ಈ ಹಿಂದೆನೇ ಹೇಳಿದ ಹಾಗೆ ಈ ಬೀಜ ಉತ್ತಮ ಗುಣಮಟ್ಟದ ಪ್ರೋಟೀನಿಂದ ಕೂಡಿದೆ. ಒಂಥರ ಇದನ್ನು ಅಗ್ಗದ ಬಾದಾಮಿ ಅಂತಲೇ ಹೇಳ್ಬೋದು. ನಾವು ಪ್ರೋಟೀನ್ನ ಮೂಲವಾಗಿ ಇದನ್ನು ಬಳಕೆ ಮಾಡಬಹುದು ನಮ್ಮ ಆಹಾರದಲ್ಲಿ. ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ಅದರಲ್ಲೂ ಮುಖ್ಯವಾಗಿ ಚರ್ಮದಲ್ಲಿ ಮೂಡಿರುವಂತಹ ಸುಕ್ಕುಗಳ ನಿವಾರಣೆಗೆ, ಹಾಗೆಯೇ ಚರ್ಮದ ಹೊಳಪನ್ನು ಹೆಚ್ಚಿಸುವಲ್ಲಿ ಇದು ತುಂಬ ಸಹಕಾರಿ. ಇನ್ನು ಇದರಲ್ಲಿರುವಂಥದ್ದು ರೆಸಿಸ್ಟೆನ್ಸ್ ಸ್ಟಾರ್ಚ್. ಇದು ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡುವಲ್ಲಿ, ಹಾಗೆಯೇ ಇದರಲ್ಲಿರುವಂತಹ ಫೈಬರ್ ನಮ್ಮ ಗಟ್ ಹೆಲ್ತ್ಗೆ, ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಈ ಅನೇಮಿಯಾ, ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರಲ್ವ, ಅಂಥವರಿಗೆ ಇದೊಂದು ಒಳ್ಳೆಯ ಆಹಾರ. ಮತ್ತು ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಇದರಲ್ಲಿರುವಂತಹ ಪ್ರೋಟೀನ್ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಕೂಡ ನೆರವಾಗುತ್ತೆ ಅಂದರೆ ನಂಬಲೇಬೇಕು. ಈಗ ಹೇಳಿ, ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಹಲಸಿನ ಬೀಜನ ಸುಮ್ಮನೆ ಹಾಗೆ ಬಿಡೋದು ಮೂರ್ಖತನ ಅಲ್ವಾ? ಕೆಲವರಿಗೆ ಈ ಬೀಜ ಅಲರ್ಜಿನೂ ಉಂಟು ಮಾಡ್ಬೋದು, ಅಂಥವ್ರು ಇದರಿಂದ ಖಂಡಿತ ದೂರ ಇರಲೇಬೇಕು. ಆದರೆ ಹೆಚ್ಚಿನವರು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಇದನ್ನ ಸೇವನೆ ಮಾಡಿದ್ರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ನಮ್ಮ ಹಳ್ಳಿ ಕಡೆಗಳಲ್ಲಿ ಇದನ್ನು ಸುಟ್ಬಿಟ್ಟು, ಬೇಯಿಸ್ಬಿಟ್ಟು ಜನ ಬಳಕೆ ಮಾಡ್ತಾರೆ. ಕೆಲವೊಂದು ಕಡೆ ಈ ಗ್ಯಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುರಿದು ತಿನ್ನೋದಿಲ್ಲ, ಬದಲಿಗೆ ಬೇಯಿಸಿ ತಿಂತಾರೆ. ಇನ್ನು ನಮ್ಮ ಅಡುಗೆನಲ್ಲಿ ಈ ಸಾಂಬಾರ್, ಹುಳಿ ಇದನ್ನು ಮಾಡುವಾಗ ಕೂಡ ಇದನ್ನು ಬಳಸ್ಕೊಬಹುದು ಪ್ರೋಟೀನ್ನ ಮೂಲವಾಗಿ. ನೀವು ಇತ್ತೀಚೆಗೆ ಮಾರ್ಕೆಟ್ಗಳಲ್ಲಿ ನೋಡಿರಬಹುದು, ಈ ಹಲಸಿನ ಬೀಜದಿಂದ ಮಾಡಿರುವಂತಹ ಕುಕ್ಕೀಸ್ ಅಥವಾ ಬಿಸ್ಕೆಟ್ಸ್ಗಳು ಕೂಡ ಲಭ್ಯ ಇರುತ್ತೆ. ಅದೇನೇ ಇರಲಿ, ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ನೀಡುವಂತಹ ಈ ಹಲಸಿನ ಬೀಜ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಪುಕ್ಕಟೆಯಾಗಿ ನಮಗೆ ಅದ್ರ ಜೊತೆನೇ ಸಿಗುತ್ತೆ. ಅದನ್ನು ಬಳಕೆ ಮಾಡ್ಕೊಳ್ಳೋವಂಥದ್ದು ಬಿಡುವಂಥದ್ದು ನಮಗೆ ಬಿಟ್ಟಿದ್ದು, ಆದರೆ ಅದರ ಉಪಯೋಗಗಳನ್ನು ಪಡೆಯುವಂಥದ್ದು ಜಾಣತನ.